ಸಫಿಶಿಯಂಟ್ ಆಗಿ ಸೆಲ್ಫ್ ಸಸ್ಟೈನಬಿಲಿಟಿ ಇದರಿಂದ ಮುಂದೆ ಬರ್ತಾ ಇದೆ ಅನ್ನೋದು ಹೇಳ್ತಾರೆ. ಒಂದು ಉದಾಹರಣೆ ಕೊಟ್ಟು ಅದ್ರಲ್ಲಿ ಇನ್ನೊಬ್ರು ಉದಾಹರಣೆ ಹೇಳ್ತಾ, ದೇಶದಲ್ಲಿ ಬೇರೆ ದೇಶದಲ್ಲಿ ಹಣನ ಪ್ರಿಂಟ್ ಮಾಡಿ, ಕರೆನ್ಸಿ ನೋಟನ್ನ ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಇದರದ ಬೆಲೆ, ನಿಮ್ಮ ಕರೆನ್ಸಿ ಬೆಲೆ ಕಡಿಮೆ ಆಗ್ತಿದೆ. ಬಟ್ ಮೊನ್ನೆ ಮೋದಿ ಅವರು ಎಷ್ಟು ಖಡಾಖಂಡಿತವಾಗಿ ಹೇಳಿದ್ದು ಅಂದ್ರೆ, ಒಂದ್ ನಿಮಿಷ ಇದೆ ಅಲ್ಲ, ಅದಕ್ಕೆ ಬರ್ತೀನಿ ಅಲ್ಲ, ನೀವು ಡಾಲರ್ ಕಂಪೇರ್ ಮಾಡಬೇಡಿ, ನೀವು ಸೀದಾ ವ್ಯಾಲ್ಯೂ ಆಫ್ ಇಂಡಿಯನ್ ಕರೆನ್ಸಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅದನ್ನ ನೀವು ಯೋಚನೆ ಮಾಡಬೇಕು. ನೀವು ಡೋಂಟ್ ಕಂಪೇರ್ ಎವ್ರಿಥಿಂಗ್ ಟು US ಡಾಲರ್, ಆಯ್ತಾ? ಇವತ್ತಿನ ದಿವಸ ನೋಡಿ, ಇವತ್ತಿನ ದಿವಸ ಇಂಡಿಯಾ, ಇವತ್ತಿನ ದಿವಸ ಭಾರತ ತನ್ನ ಕಾಲ ಮೇಲೆ ಎಷ್ಟು ನಿಂತಿದೆ ಅಂತಂದ್ರೆ, ಇನ್ಫ್ಲೇಷನ್ ಸಿಂಗಲ್ ಡಿಜಿಟಲ್ ಇದೆ. ಆಮೇಲೆ GDP ಇನ್ನೂ ನಿನ್ನೆ ರಿಲೀಸ್ ಮಾಡಿದ್ದಾರೆ, 8.7% ಅಷ್ಟು GDP ಅಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ. ಆಮೇಲೆ ನಿರ್ಧರಿಸೋದು ಏನು ಅದನ್ನಾದ್ರೂ ಹೇಳಿ. ಇವತ್ತಿನ ದಿವಸ ಅಲ್ಲ, ಮುಂದಿನ ದಿವಸ ನೋಡಿ, ಇವತ್ತಿನ ದಿವಸ ನಾವು ತಗೊಂಡಿರೋ ಹೆಜ್ಜೆ, ನಾವು ಮೋದಿ ಸರ್ಕಾರ ತಗೊಂಡಿರೋ ಇಲ್ಲ ಮೋದಿ ಸರ್ಕಾರ ಯಾವ್ದು ಇಲ್ಲ ಹೇಳ್ಬೇಕು. ಯಾಕಂದ್ರೆ ಜನಗಳಿಗೆ ಯಾವ್ದು ಕರೆಕ್ಟ್ ಡಿಸಿಷನ್ ಇರಬೇಕು ಅಲ್ಲಲ್ಲ. ಯಾಕಂದ್ರೆ ಮೋದಿ ಸರ್ಕಾರ ಇವತ್ತಿನ ದಿವಸ ಬ್ಯಾಂಕ್ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ 1% ಬಂದು ನಿಂತಿದೆ. ಇದೆಲ್ಲ ಸ್ಟ್ರಾಂಗ್ ಕರೆನ್ಸಿ ಇವತ್ತಿನ ದಿವಸ US ಡಾಲರ್ ಜಸ್ಟ್ ಟೆಂಪರರಿ ಅಷ್ಟೇ. ಇವತ್ತಿನ ದಿವಸ ನಾವು ತೈಲ ಬೆಲೆ ಇದನ್ನ ನಾವು ರಷ್ಯಾಗೆ ಲೋಕಲ್ ಕರೆನ್ಸಿ ಕೊಡ್ತಾ ಇದೀವಿ, ಇಂಡಿಯನ್ ಕರೆನ್ಸಿ ನಾವು ವಿ ಆರ್ ಪೇಯಿಂಗ್ ದೆಮ್. US ಡಾಲರ್ ಮಾತಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ನಮ್ಮ ಅಜೆಂಡಾ ಮೇಡಮ್ ಇದು, ನಾವು ಹೇಳಲೇಬೇಕು, ಜನರಿಗೆ ಹೇಳಲೇಬೇಕು. ನಾವು ಬೇರೆಯವ್ರ ನರೇಟಿವ್ ನಾವು ಮಾಡೋದೇ ಇಲ್ಲ. ವಿಜಯ್ ಪ್ರಸಾದ್ ಹಿಂಗ್ ಹೋದ್ರು ಅಂತೀರಿ ಸರ್, ಎಲ್ಲಿಗೆ ಹೋದ್ರು ಅಂದ್ರೆ ಅದಕ್ಕೆ ಉತ್ತರ ಕೊಡದೆ ನಿಮ್ ಪಾಡಿಗೆ ನೀವೇ ಏನೋ ಹೇಳ್ಕೊಂಡು ಹೋದ್ರೆ, ರೂಪಾಯಿ ಮೌಲ್ಯ ಹೆಚ್ಚಾಗಿದೆ ಅಂತಂದ್ರೆ ಮೌಲ್ಯವನ್ನ ನಿರ್ಧರಿಸುವ ಮಾನದಂಡ ಏನು, ಹೆಂಗೆ ಹೆಚ್ಚಾಗಿದೆ ಅದನ್ನ ಹೇಳಿ ಜನರಿಗೆ ಅರ್ಥ ಮಾಡ್ಸೋಣ. ಅದೆಲ್ಲ ಹೇಳೋಣ. ಇವತ್ತಿನ ದಿವಸ ನಿಮ್ಮ ದೇಶದ ಮೇಲೆ ಎಷ್ಟು ಕಾನ್ಫಿಡೆಂಟ್ ಆಗಿ ಇರ್ಬೇಕು ಅನ್ನೋದನ್ನ ನೋಡ್ಬೇಕು. ನೀವು US ಡಾಲರ್ ಬಗ್ಗೆ ಮಾಡಿದ ತಕ್ಷಣ ದೇಶ ಕಡಿಮೆ ಹೋಗುತ್ತೆ, ಜಾಸ್ತಿ ಹೋಗೋದು ಸರಿ. ವಿ ಹ್ಯಾವ್ ಟು ಸಿ ದಿ ಸ್ಟ್ಯಾಂಡಿಂಗ್ ಆಫ್ ದಿ ಇಂಡಿಯನ್ ಬೆಲೆ ಏರಿಕೆ ನಮ್ಮ ರೂಪಾಯಿಯ ಮೌಲ್ಯವನ್ನು ನಿರ್ಧರಿಸಲಿಕ್ಕೆ ಬೆಲೆ ಏರಿಕೆ ಬಗ್ಗೆ ಓಕೆ, ನೀವು ಬೆಲೆ ಏರಿಕೆಗೆ ಬಂದ್ರಿ. ಬೆಲೆ ಏರಿಕೆ ನೀವು ಎಲ್ಲರನ್ನು ಇವಾಗ ಆಪೋಸಿಷನ್ ಅವರು ಏನ್ ಮಾಡ್ತಾರೆ, ಫಸ್ಟ್ ಇಂಡಿಯಾ ಬೆಲೆ ಏರಿಕೆ ಹೇಳ್ತಾರೆ, ಅದ್ರ ಜೊತೆಗೆ ಯಾವ್ದು ಕಂಪೇರ್ ಮಾಡ್ತಾರೆ, ಪಾಕಿಸ್ತಾನ ಕಂಪೇರ್ ಮಾಡ್ತಾರೆ, ಅಫ್ಘಾನಿಸ್ತಾನ. ಒಂದ್ ನಿಮಿಷ ಇಲ್ಲ ನಾವೆಲ್ಲ ಮೀಡಿಯಾಲಿರೋರು, ನೀವೆಲ್ಲ ಎಲ್ಲರೂ ಅದನ್ನ ಮಾಡೇ ಮಾಡ್ತಾರೆ. ಬರ್ತೀನಿ, ಅಲ್ಲಿಗೂ ಬರ್ತೀನಿ. ಒಂದು ಹೇಳ್ತೀನಿ, ಪಾಕಿಸ್ತಾನ ಕಂಪೇರ್ ಮಾಡ್ತಾರೆ, ಅಫ್ಘಾನಿಸ್ತಾನ ಕಂಪೇರ್ ಮಾಡ್ತಾರೆ, ಬಾಂಗ್ಲಾದೇಶ ಕಂಪೇರ್ ಮಾಡ್ತಾರೆ. ಅದನ್ನ ಬೆಲೆ ಏರಿಕೆ ಇದನ್ನ ದೇ ಆರ್ ನಾಟ್ ಕಂಪೇರಿಂಗ್ ವಿತ್ ಯುರೋಪ್ ಕಂಪೇರ್ ಮಾಡಿ ನಾವು ಎಷ್ಟು ಕೆಳಗಿದ್ದೀವಿ. ವಿ ಆರ್ ಸೋ ಲೋ. ಪಾಕಿಸ್ತಾನ ಅದಕ್ಕೆ ಯಾಕ್ರಿ ಕಂಪೇರ್ ಮಾಡ್ತಾರೆ? ನೀವು ಮಾಡೋದು ಬಿಜೆಪಿ ಅವರು ನಿಮಗೆ ಪಾಕಿಸ್ತಾನ ಬಿಟ್ಟರೆ ಬೇರೆ ಅಜೆಂಡಾನೇ ಇಲ್ಲ. ಬೆಲೆ ಏರಿಕೆ ಕಡಿಮೆ ಆಗಿಲ್ಲ. ಮೊನ್ನೆ 6ನೇ ಫೇಸ್ ಎಲೆಕ್ಷನ್ ಅಲ್ಲಿ ಪಾಕಿಸ್ತಾನ ಒಬ್ಬ ಮಿನಿಸ್ಟರ್ ಸಪೋರ್ಟಿಂಗ್ ಕಾಂಗ್ರೆಸ್ ನೀವು ಮರ್ತು ಬಿಟ್ರೆ ನೀವು ಹೆಂಗ್ ಮರೆಯಕ್ಕಾಗುತ್ತೆ ಹೇಳಿ? ನೀವು ಹೆಂಗ್ ಮರ್ತು ಬಿಟ್ರೆ ಹೇಳಿ? ಕಾಂಗ್ರೆಸ್ ಅವ್ರಿಗೆ ಪಾಕಿಸ್ತಾನ ಬೇಕು, ಪಾಕಿಸ್ತಾನಕ್ಕೆ ಕಾಂಗ್ರೆಸ್ ಬೇಕು. ನಮ್ಮ ದೇಶಕ್ಕಂತೂ ಪಾಕಿಸ್ತಾನ ಬೇಡ, ಪಾಕಿಸ್ತಾನಕ್ಕಂತೂ ಕಾಂಗ್ರೆಸ್ ಇದು ಬೇಡ, ಈ ದೇಶಕ್ಕಂತೂ ಇವ್ರು ಬೇಡ, ಪಾಕಿಸ್ತಾನ ಬೇಡ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಮಾತಾಡೋದನ್ನ ನೋಡಿ ನಾಳೆ ಯಾರೋ ಪಾಕಿಸ್ತಾನದ ವ್ಯೂವರು ವಿಜಯ್ ಪ್ರಸಾದ್ ಅಂದ್ರೆ ನನಗೆ ಇಷ್ಟ ಅಂದ ತಕ್ಷಣ ನೀವು ಪಾಕಿಸ್ತಾನದವರಾಗೋಗ್ತೀರಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.